ದ್ವಿಚಕ್ರ ವಾಹನ ಸವಾರರು ವಾಹನ ಚಲಿಸುವಾಗ ಹೆಲ್ಮೆಟ್ ಧರಿಸುವುದರಿಂದ ಅಪಘಾತವಾದಾಗ ಕನಿಷ್ಠ ತಲೆಗೆ ಪೆಟ್ಟಾಗದೆ ಪ್ರಾಣಾಪಾಯದಿಂದ ಪಾರಾಗಬಹುದು. ಅದಕ್ಕಾದರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದಲ್ಲಿ ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ಪನವರು ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ 9ನೇ ವರ್ಷದ ಉಚಿತ ರಕ್ತದಾನ ಶಿಬಿರ ಮತ್ತು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಸುರಕ್ಷತೆ ಮತ್ತು ಪ್ರಾಣಾಪಾಯದಿಂದ ಪಾರಾಗಲು ಅದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಬೇಕು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ಪನವರು ತಮ್ಮ ಟ್ರಸ್ಟ್ನ ವತಿಯಿಂದ 2,000 ಹೆಲ್ಮೆಟ್ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಅಪಘಾತ ಸಮಯದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಸುರಕ್ಷತೆ ಹಾಗೂ ರಕ್ತದಾನ ಮಾಡೋದ್ರಿಂದ ರಕ್ತದಾನ ಮಾಡುವವರ ಆರೋಗ್ಯವು ಉತ್ತಮವಾಗಿರುತ್ತೆ. ರಕ್ತದಾನದಿಂದ ಒಂದು ಜೀವವನ್ನು ಉಳಿಸಿದಂತಾಗುತ್ತೆ. ದಾನಗಳಲ್ಲೆಲ್ಲ ಶ್ರೇಷ್ಠ ದಾನ ರಕ್ತದಾನವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ವರ್ಷವೂ ರಕ್ತದಾನ ಮಾಡೋದ್ರಿಂದ ಆರೋಗ್ಯಕರ ಜೀವನವನ್ನು ನಡೆಸಬಹುದಾಗಿದೆ. ಈ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಶಾಸಕ ಕೆ.ವೈ. ನಂಜೇಗೌಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಲಿಂಗಾಪುರ ಕಿಟ್ಟಿಯವರು ಸುಮಾರು 9 ವರ್ಷಗಳಿಂದ ತಮ್ಮ ಮಗನಾದ ವಿಕ್ರಮ್ ಅವರ ಸ್ಮರಣಾರ್ಥವಾಗಿ ತಾಲೂಕಿನಾದ್ಯಂತ ಅಂಗನವಾಡಿ ಕೇಂದ್ರಗಳಿಗೆ ಪೀಠೋಪಕರಣಗಳನ್ನು ನೀಡುವುದರ ಜೊತೆಗೆ ರಕ್ತದಾನ ಶಿಬಿರ ಹಾಗೂ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಬಂದು ಭಾಗವಹಿಸಿರುವುದು ನಮಗೆ ಸಂತೋಷವನ್ನು ಮಾಡಿದೆ. ತಹಸೀಲ್ದಾರ್ ರೂಪಾ, ಇಒ ಕೃಷ್ಣಪ್ಪನವರ ಒತ್ತಾಯದ ಮೇರೆಗೆ ತೊರ್ನಹಳ್ಳಿ ಸಫಲಾಂಬಾದೇವಿಯ ಜಾತ್ರಾ ಸ್ಥಳದ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಮೀನನ್ನು ಸಚಿವರು ಬಂದು ಇತ್ಯರ್ಥಗೊಳಿಸಿ ಕಾಂಪೌಂಡ್ ನಿರ್ಮಾಣ ಮಾಡಲು ಸಹಕರಿಸುವುದಕ್ಕೆ ಅವರಿಗೆ ನಮ್ಮ ವತಿಯಿಂದ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದರು. ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ ಮಾತನಾಡಿ, ನನ್ನ ಮಗ ವಿಕ್ರಮ್ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡಿದ ಸಂದರ್ಭ ಅಪಘಾತ ಸಂಭವಿಸಿ ತಲೆಗೆ ಪೆಟ್ಟಾದ ಕಾರಣ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು. ಅಂದು ನನ್ನ ಮಗ ಹೆಲ್ಮೆಟ್ ಧರಿಸಿದರೆ ಸಾವು ಸಂಭವಿಸ್ತಾ ಇರಲಿಲ್ಲ. ಆದ ಕಾರಣ ನನ್ನ ಮಗನಿಗಾದ ಸಮಸ್ಯೆ ಬೇರೆ ಯಾರಿಗೂ ಆಗಬಾರದು ಎನ್ನುವ ಉದ್ದೇಶದಿಂದ 9 ವರ್ಷಗಳಿಂದ ಅವನ ಹೆಸರಿನಲ್ಲಿ ಹೆಲ್ಮೆಟ್ ವಿತರಣೆ ಹಾಗೂ ರಕ್ತದಾನ ಶಿಬಿರ ಹಾಗೂ ಶಾಲಾ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ಈ ಬಾರಿ ಸಚಿವರನ್ನು ಆಹ್ವಾನಿಸಿ ಅವರ ಮುಖೇನ ಸುಮಾರು 2,000 ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡಿ ಅದರೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು, ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 120 ಯೂನಿಟ್ಗಿಂತಲೂ ಹೆಚ್ಚಿನ ಸಂಗ್ರಹವಾಗಿದ್ದು, ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೂಪಾ, ಇಒ ಕೃಷ್ಣಪ್ಪ, ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೆಟ್ಟಹಳ್ಳಿ ರಾಮಮೂರ್ತಿ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಜಯ ನರಸಿಂಹ, ಮಾಜಿ ನಗರಸಭೆ ಸದಸ್ಯ ಮುರಳಿ, ಜಾಕೀರ್, ಭಾರತಮ್ಮ ಶಂಕರಪ್ಪ, ವಿಜಯಲಕ್ಷ್ಮಿ, ಕೃಷ್ಣಪ್ಪ, ಕೃಷಿಕ ಸಮಾಜದ ಅಧ್ಯಕ್ಷ ಆನೆಪುರ ಹನುಮಂತಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ರಾಜಪ್ಪ, ನಗರಸಭೆ ಅಧ್ಯಕ್ಷ ವಿಜಯಲಕ್ಷ್ಮಿ, ಲಕ್ಷ್ಮೀನಾರಾಯಣ್, ಮುಖಂಡರಾದ ಅಶ್ವಥ್ ರೆಡ್ಡಿ, ಶಬೀರ್, ಚಾಕನಹಳ್ಳಿ ನಾಗರಾಜ್, ಸದಸ್ಯರಾದ ಗೋವರ್ಧನ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಮಂಜುನಾಥ್, ಜಾಕಿ, ಸಾರ್ವಜನಿಕರು ಇತರರು ಉಪಸ್ಥಿತರಿದ್ದರು. ಮೊಬೈಲ್ ನಿರಂಜನ್ ಕೃಷ್ಣಪ್ಪ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾವು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. 9 ವರ್ಷದಿಂದನೂ ಸತತವಾಗಿ ಹೆಲ್ಮೆಂಟು ಫಸ್ಟು ಪ್ರಿಫರೆನ್ಸ್ ಹೆಲ್ಮೆಂಟ್ ಕೊಟ್ವಿ. ಹೆಲ್ಮೆಂಟು ಕೊಟ್ಕೊಂಡು ಬಂದ್ವಿ. ಅಂದರೆ ಕಮ್ಮಿ 500, 400, 300 ಹಿಂಗೆ ನಮ್ಮ ಕೈಯಲ್ಲಾದಷ್ಟು ಮಾಡ್ಕೊಂಡು ಬಂದ್ವಿ. ಈ 9ನೇ ವರ್ಷದಲ್ಲಿ ಕೋಲಾರಲ್ಲಿ ಒಂದು 500 ಮೊನ್ನೆ ಕೊಟ್ಟಿದ್ದೀವಿ. ಈ ಸಾರಿ ಇಲ್ಲೊಂದು 2,000 ಹೆಲ್ಮೆಂಟು ಕೊಟ್ಟಿದ್ದೀವಿ. ಏನೋ ಮಕ್ಕಳಿಗೆ ಉಪಯೋಗ ಆಗಲಿ. ಆ ಮಕ್ಕಳು ಹಾಕ್ಕೊಂಡು ತಗೊಂಡು ಹೋಗೋದು ಹೆಚ್ಚಲ್ಲ, ಅದು ತಾವು ಹಾಕ್ಕೊಂಡು ಉಪಯೋಗ ಮಾಡಿದ್ರೆ ನಾಳೆ ನಿಮಗೇನು ಆಗದಿರ್ತದೆ ನೋಡಿ, ಅವತ್ತು ನಮಗೊಂಥರ ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಒಂಥರ ಖುಷಿ ಆಗ್ತದೆ. ನೀವು ದಯವಿಟ್ಟು ಹೆಲ್ಮೆಟ್ ಯಾರೇ ತಗೊಂಡೋಗ್ರಿ, ದಯವಿಟ್ಟು ಹಾಕ್ಕೊಳ್ರಿ. ನಿಮ್ಮ ಜೀವನಕ್ಕೆ ನಿಮ್ಮ ಹಿಂದೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ನಿಮ್ಮ ಕುಟುಂಬ ನಿಮ್ಮನ್ನು ನಂಬ್ಕೊಂಡಿರ್ತದೆ. ಆ ಕುಟುಂಬಕ್ಕೆ ನೀವು ಆಶ್ರಯ ಇರ್ತೀರಿ. ಯಾವತ್ತೂ ನಿಮಗೆ ನೋಡ್ಕೊಳೋ ಅಂಥವ್ರು ಯಾವತ್ತೂ ಏನೋ ತೊಂದರೆ ಆಗಿ ಇದಾದಾಗ ನಾವು ತಿನ್ನೋ ನೋವು ನೀವು ತಿನ್ನಬೇಡಿ, ಖುಷಿಯಾಗಿರ್ರಿ. ಅದರಿಂದ ಯಾವುದೇ ಅನಾಹುತ ಆಗ್ದಿರಾ
ಉಪಯೋಗ ಆಗಲಿ, ನಮ್ಮ ಮಕ್ಕಳಿಗೆ ಯಾರಿಗೇ ಆಗಲಿ, ಆದರೆ ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಸ್ವೀಕಾರ ಮಾಡ್ತೀವಿ. ಈ ಕಾರ್ಯಕ್ರಮ ಏನು ನಾವು 9 ವರ್ಷದಿಂದ ಮಾಡ್ತಾಯಿದ್ದೋ, ನಮ್ಮ ಟ್ರಸ್ಟಿನ ಎಲ್ಲ 18 ಜನ ಮುಖಂಡರಿದ್ದಾರೋ, ಆಮೇಲೆ ನಮ್ಮ ಮನೆ ಅಣ್ಣ ತಮ್ಮಂದಿರ್ಬೋದು, ಇವರೆಲ್ಲ ಎಚ್ಚೆತ್ಕೊಂಡು ನಮಗೆ ನಮ್ಮ ಊರಿನವರು ಹೆಚ್ಚಾಗಿ ನನ್ನ ಫ್ರೆಂಡ್ಸ್ ಇರೋ ಜಾಗದಲ್ಲಿ ಯಾವುದೇ ಇದಿಲ್ದಿರ ಫೋನ್ ಮಾಡಿದಾಗ ನನಗೆ ರೆಸ್ಪಾನ್ಸ್ ಕೊಟ್ಟು ಮಾಡೋ ಇದಕ್ಕೆ ಶಕ್ತಿ ತುಂಬೋದು ಅಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಕಾರ್ಯಕರ್ತರು ಆ ಥರ ನಮಗೆ ಇದ್ದಾರೆ. ಆಮೇಲೆ ನಮಗೇನಂದರೆ ಇನ್ನೊಂದು ಭಾಗ್ಯ, ಈ ಸಾರಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದಾಗ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು ನನ್ನ ಯಾವತ್ತೂ ಕಿಟ್ಟಿ ಅಂದರೆ ಏನು ಅನ್ನೋದಕ್ಕೆ ಇವತ್ತಲ್ಲ ಆವತ್ತಿಂದ ಅದೇ ರೀತಿ ನನ್ನ ಬೆಳೆಸ್ಕೊಂಡು ಬರ್ತಾವ್ರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ನಮ್ಮ ಪಾರ್ಟಿ ಮುಖಂಡರಿಗೂ ಅಷ್ಟೇ, ನಮ್ಮ ಲೀಡ್ರ್ಗಳಿಗೂ ಅಷ್ಟೇ. ನಾನೇನ ಹೇಳಿದ್ರೆ ಕಿಟ್ಟನ್ನು ಹೇಳ್ತಾನಪ್ಪ ಅನ್ನೋದು ಒಂದು ಅವ್ರ ಮನವರಿಕೆ ತಗೊಂಡು ಬರ್ತಾರೆ ನೋಡು, ಅದಕ್ಕೆಲ್ಲ ನಾನು ಒಂಥರ ಖುಷಿ ಆಗ್ತದೆ. ಒಂಥರ ಅವ್ರಿಗೂ ನಾನು ಜವಾಬ್ದಾರಿ ಕೆಲಸ ಮಾಡಬೇಕಾಗ್ತದೆ, ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನು ಅವಕಾಶ ಬಂದ್ರೂ ನಾನು ಬಡವ್ರಿಗಾಗಿ ನಾನು ಏನು ಸಂಪಾದನೆ ಮಾಡ್ತೀನೋ ಅವ್ರದ್ದು ಮಿನಿಮಮ್ ಇಷ್ಟು ದಿನ 20% ಅಂತ ಮೀಸಲಾತಿ ಮಾಡ್ತಾ ಇದೆ. ಈ ಸಾರಿಯಿಂದ ನಾನು ಹೆಚ್ಚಾಗಿ ಇನ್ನೂ 20% ನಾನು ಹೆಚ್ಚಾಗಿ ಕೊಡಬೇಕು ಅಂತ ನನಗೊಂದು ಆಸೆ. ಈ ರೀತಿ ನಡೆಸ್ಕೊಂಡು ಹೋಗ್ತೀನಿ. ನಮ್ಮ ತಾಲೂಕು ಜನಕ್ಕೆ ಅಲ್ಲ, ಎಲ್ಲೇ ಆಗಲಿ ಯಾವ ಬಡವ್ರಿಗೂ ತೊಂದರೆ ಆಗದಿರಿದ್ರೆ ನಾನೇ ಫಸ್ಟ್ ಖುಷಿ ಪಡೋನು. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಗೆ ತೊಂದರೆ ಆಗಿರೋದ್ರಿಂದ ನಾವು ಒಂಥರ ಒಂದು ದಿನ ನೋವು ತಿನ್ನಲ್ಲ, ಪ್ರತಿದಿನ ನೋವು ತಿಂತೀವಿ, ಅದಿದ್ದೇ ಇರುತ್ತೆ. ಆಗ್ದಿರ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತಾ ನಾನು ಫಸ್ಟಿಂದ ಒಂದು 5,000 ಅಷ್ಟು ಕೊಟ್ಕೊಂಡ್ಬಂದಿದ್ವಿ. ಈ ಸಾರಿ ಒಂದು 2,500 ಈ ವರ್ಷದಲ್ಲಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ದೇವರು ಏನು ನನಗೆ ಶಕ್ತಿ ಕೊಡ್ತಾನೋ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ, ಕೊಡ್ತೀನಿ ಬಡವ್ರಿಗಾಗಿ. ಮಿನಿಸ್ಟ್ರು ಒಂದು ಮಾತಾಡಿದ್ರು, ನಾನು ಬರ್ತೀನಿ ಅಂದರು. ನನಗೆಲ್ಲ ಒಂದು ಕಡೆ ಡೌಟು ಇತ್ತು, ಸಾರಿಗೆ ಮಿನಿಸ್ಟ್ರು ಅವ್ರಿಗೆ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳಿರುತ್ತೋ ಏನು ಬರ್ತಾರಾ ಇಲ್ಲ ಅಂದ್ಕೊಂಡು. ಅದೇ ಅಷ್ಟು ಸರಳ ಸಜ್ಜನೆ ಇರೋ ಅಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಾನು ಬರ್ತೀನಿ ಅಂತ ಮಾತು ಕೊಟ್ಟಾಗ ಅವರು ಬಂದು ಹೋದ್ರಲ್ಲ. ಈ ಚಿಕ್ಕ ಪುಟ್ಟ ಹಳ್ಳಿ ಇದು ಏನು ಇದೇನಿಲ್ಲ, ಆದ್ರೂ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಒಂದು ಕರೆದವ್ರೆ, ಆ ಸಂಸ್ಥೆ ಅವ್ರು ಕರೆದವ್ರೆ. ನಮಗೆ 2,000 ಹೆಲ್ಮೆಟ್ಟು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಕಾರಣ ಇಟ್ಕೊಂಡು ಅವ್ರು ಇಷ್ಟು ದೂರ ಬಂದು ಹೋಗಿದ್ದಕ್ಕೆ ಅವ್ರಿಗೆ ನಾವು ಚಿರಋಣಿಯಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಚಿವರನ್ನ ಕರೆಸಿ ಇನ್ನೂ ಏನೇನು ಬಡವ್ರಿಗೆ ಅವಶ್ಯಕತೆ ಇದೆಯೋ ಅದು ನಾನು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಟ್ರಸ್ಟಿನ ಎಲ್ಲ ಮುಖಂಡರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ನಾವು ವಿಕ್ರಮ್ ಚಾರಿಟಬಲ್ ಟ್ರಸ್ಟಿಂದ 9ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ಹಾಗೂ 2 ಉಚಿತ ವಾಟರ್ ಪ್ಯೂರಿಫೈಯರು, ಉಚಿತ ವಾಟರ್ ಪ್ಯೂರಿಫೈಯರ್ ನಾವು ಓಪನ್ ಮಾಡಿದ್ದೀವಿ. ಇವತ್ತು ನಾವು ವಿಕ್ರಮ್ ಅನ್ನೋ ನಮ್ಮ ಹುಡುಗ 2017ರಲ್ಲಿ ತೀರ್ಕೊಂತಾನೆ. ಅವಾಗ ತೀರ್ಕೊಂಡಿದ್ದು ಏನು ಅಂತಂದರೆ ಆಕ್ಸಿಡೆಂಟಲ್ಲಿ ತೀರ್ಕೊಂತಾನೆ. ಆಕ್ಸಿಡೆಂಟ್ ಅವ್ನು ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಉದ್ದೇಶಕ್ಕೆ ಆಕ್ಸಿಡೆಂಟಲ್ಲಿ ತಲೆಗೆ ಬಿಟ್ಟು ಅವನು ತೀರ್ಕೊಂತಾನೆ. ಆ ಉದ್ದೇಶಕ್ಕೆ ಅವ್ನಿಗಾಗಿದ್ದ ಥರ ಬೇರೆಯವ್ರಿಗೆ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ತನಕ ಸುಮಾರು ಒಂದು 5,000 ಹೆಲ್ಮೆಟನ್ನು ಕೊಟ್ಟಿರ್ತೀವಿ ಈ 8 ವರ್ಷದಲ್ಲಿ. ಮತ್ತು ಅದಾದಮೇಲೆ ಅವ್ನಿಗೆ ಸ್ವಲ್ಪ ಬ್ಲಡ್ ಜಾಸ್ತಿ ಬ್ಲೀಡ್ ಆಗಿ ಅವ್ನಿಗೆ ತಲೆಗೆ ಪೆಟ್ಟಾಗಿದ್ದ ಕಾರಣಕ್ಕೆ ಅವನು ಸ್ಪಾಟಲ್ಲಿ ಡೆತ್ ಆಗಿರ್ತಾನೆ. ಆ ಟೈಮ್ಗೆ ಬ್ಲಡ್ ಅರೇಂಜ್ ಆಗಿರಲ್ಲ. ಆ ಒಂದು ಕಾರಣಕ್ಕೆ ಬ್ಲಡ್ ಕ್ಯಾಂಪ್ ಅಂತ ಮಾಡ್ತಾ ಇದ್ವಿ. ಮತ್ತು ಅವನ ಹೆಸರಲ್ಲಿ ಪ್ರತಿ ಬಾರಿ ಅಂಗನವಾಡಿ ಕೇಂದ್ರಗಳಿಗೆ ಒಂದು ವರ್ಷಕ್ಕೆ 100 ಅಂತ ಹೆಚ್ಚು ಕಡಿಮೆ 450ರಿಂದ 500 ಗಾಡ್ರೇಜ್ ಬೀರುಗಳನ್ನು ಕೊಟ್ಟಿದ್ವಿ. ಅದಾದಮೇಲೆ ಮತ್ತೆ ಗಡಿ ಭಾಗದ ಪ್ರದೇಶಗಳಿಗೆ ವಾಟರ್ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ವಾಟರ್ ಫಿಲ್ಟರ್ ಕೊಟ್ಟಿದ್ವಿ. ಮತ್ತು ಲಾಸ್ಟ್ ಇಯರು 2 ಆಂಬುಲೆನ್ಸ್ ಕೊಟ್ಟಿದ್ವಿ. ಮತ್ತು ಈ ವರ್ಷ 2,000 ಹೆಲ್ಮೆಟ್ಟು ಹಾಗೂ 2 ವಾಟರ್ ಫಿಲ್ಟರನ್ನು ಕೊಟ್ಟಿದ್ದೀವಿ. ಮತ್ತು ಇದೇ ರೀತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಅದಾದಮೇಲೆ ನಿಮ್ಗೆಲ್ರಿಗೂ ಹೇಳೋದೇನೆಂದರೆ, ಈಗ ನೀವು ಬ್ಲಡ್ ಕ್ಯಾಂಪ್ ಏನು ಮಾಡ್ತಿದ್ದೀವಿ, ನಾವು ಸುಮಾರು ಯೂನಿಟ್ ಕೊಟ್ಟಿದ್ದೀವಿ. ನಮ್ಮ ಪ್ರಕಾರ ಹೆಚ್ಚು ಕಡಿಮೆ ಒಂದು 2,000 ಯೂನಿಟ್ ಅಷ್ಟು ಕೊಟ್ಟಿರ್ತೀವಿ ನಾವು 9 ವರ್ಷದಲ್ಲಿ. ಆ 2,000 ಯೂನಿಟು ಯಾರಿಗೆ ಯೂಸ್ ಆಗ್ತಾ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಈಗ ನಿಮ್ಗೆ ಏನಾದರೂ ತೊಂದರೆ 24 ಅವರು ನಿಮ್ಗೆ ಏನಾದರೂ ಬ್ಲಡ್ ಬೇಕಾಗಿದ್ದಲ್ಲಿ ನಮ್ಮ ಟ್ರಸ್ಟ್ಗಳಿಂದ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇರ್ತೀವಿ. ಒಂದು 2 ನಂಬರ್ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ನೀವು ಯಾವ ಟೈಮಲ್ಲಿ ಬೇಕಾದರೂ ಆ ನಂಬರ್ ಫೋನ್ ಮಾಡಿದ್ರೆ ನಾವು ಬ್ಲಡ್ ಅರೇಂಜ್ ಮಾಡ್ಕೊಡ್ತೀವಿ. 9743999999 ನನ್ನ ನಂಬರು. 9743999966. 2 ನಂಬರ್ಗೆ ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ನೀವು ಫೋನ್ ಮಾಡಿ ನಾವು ಬ್ಲಡ್ ಅರೇಂಜ್ ಮಾಡ್ಕೊಡ್ತೀವಿ. ಯಾವ ಗ್ರೂಪ್ ಆದರೂ ಬ್ಲಡ್ ಮ್ಯಾಕ್ಸಿಮಮ್ ರೇರ್ ಗ್ರೂಪ್ಸು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾರ್ಮಲ್ ಗ್ರೂಪ್ಸ್ ಅಂತೂ 100% ನಾವು ರೆಡಿ ಮಾಡ್ಕೊಡ್ತೀವಿ.